ನಮಸ್ಕಾರ ಸ್ನೇಹಿತರೆ, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಮಾಡುವ ಹೆಸರುಕಾಳಿನ ಪಾಯಸ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಇದು ತುಂಬ ಕ್ವಿಕ್ಕಾಗಿ ಆಗುತ್ತೆ ಹಾಗೂ ಹೆಲ್ತಿಯಾದ ರೆಸಿಪಿ. ಸಮ್ಮರ್ ಟೈಮಲ್ಲಿ ಈ ಥರ ಮಾಡ್ಕೋಬೋದು. ಆಮೇಲೆ ಕೂಲ್ ಹಾಗೂ ಈಸಿ ಇರುತ್ತೆ. ಇದಕ್ಕೇನೇನು ಬೇಕಂತ ನೋಡೋಣ ಬನ್ನಿ. 1 ಬಟ್ಟಲು ಹೆಸರುಕಾಳು. ಈ ಹೆಸರುಕಾಳನ್ನು ಫಸ್ಟಿಗೆ ಕ್ಲೀನ್ ಮಾಡ್ಕೊಳ್ಳಿ. ಹಳ್ಳು ಏನಾರು ಇದ್ದರೆ ಕ್ಲೀನ್ ಮಾಡಿ ಇಟ್ಕೊಂಡು ಆಮೇಲೆ 2-3 ಸರಿ ವಾಶ್ ಮಾಡ್ಕೊಳ್ಳಿ. ನೀರು 2 ಕಪ್ ನೀರು ಹಾಕಿ ಅಥವಾ 1 ಬಳ್ಳಿ ಇಂಚಿನಕ್ಕಿಂತ ಕಮ್ಮಿ ನೀರು ಹಾಕಬೇಕು. ಹೆಸರು ಕಾಳಿನ ಮೇಲೆ 1 ಬೆರಳಿಗೆ ಸ್ವಲ್ಪ ಮುಕ್ಕಾಲು ಭಾಗದಷ್ಟು ನೀರನ್ನು ಹಾಕಿ 8 ವಿಸಿಲ್ ಬರೋವರೆಗೆ ಕುದಿಸಿ. ಕುದಿಲಿಲ್ಲ ಅಂದರೆ ಇನ್ನೊಂದು 2 ವಿಸಿಲ್ ಹಾಕಿ ಯಾಲಕ್ಕಿ 1 ಬಟ್ಟಲು ಬೆಲ್ಲ ಹಾಗೂ ಸ್ವಲ್ಪ ಕೊಬ್ಬರಿಯನ್ನು ತೆಗೆದುಕೊಳ್ಳಿ. ಇವಾಗ ನೋಡಿ ಚೆನ್ನಾಗಿ ಹೆಸರು ಕಾಳು ಬೆಂದಿದೆ. ಈ ಥರದಲ್ಲಿ ಬೇಯಬೇಕು. ತುಂಬ ನೈಸಾಗಿ ಬೆಂದ್ರೆ ಪಾಯಸ ತುಂಬ ಟೇಸ್ಟಾಗಿ ಇರುತ್ತೆ ಫ್ರೆಂಡ್ಸ್. ಇದು ನೈಸಾಗಿ ಮಸೆದುಕೊಳ್ಳಿ. ನೀವು ಸ್ಪೂನಿಂದ ಮಾಡ್ಕೋಬೋದು ಅಥವಾ ಮಿಕ್ಸಿಗೆ ಹಾಕ್ಕೊಳಕ್ಕೆ ಹೋಗಬೇಡಿ. ಹಾಗೆ ಹಾಕಿ ಏಲಕ್ಕಿ ಕಾಯಿ ನೀವು ಜಜ್ಜಿ ಪೌಡ್ರ್ ಕೂಡ ಹಾಕ್ಕೋಬೋದು. ಹಾಗೆ ಕೂಡ ಬೀಜವನ್ನು ಹಾಕಿ 1 ಬಟ್ಟಲು ಬೆಲ್ಲ, ಸ್ವೀಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ. ಇದನ್ನು ಮೊದಲಿಗೆ ಫಸ್ಟ್ ನೈಸಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸ್ವಲ್ಪ ನೀರಿನ ಅಂಶ ಕಮ್ಮಿ ಇದ್ದರೆ ಒಂದು ಅರ್ಧ ಕಪ್ ನೀರು ಹಾಕಿ, ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಹಾಗೆ ತುರಿದ ಕೊಬ್ಬರಿ ಅಥವಾ ನೀವು ರುಬ್ಬಿದ ಕೊಬ್ಬರಿ ಕೂಡ ಹಾಕ್ಕೋಬೋದು. ಇದನ್ನು ನೈಸಾಗಿ ಮಿಕ್ಸ್ ಮಾಡಿ ನೋಡಿ. ಈ ಥರದಲ್ಲಿ ಮಿಕ್ಸ್ ಮಾಡಿ ಒಂದು 2-3 ನಿಮಿಷ ಚೆನ್ನಾಗಿ ಕುದಿಯಲು ಬಿಡಬೇಕು. ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಟೇಸ್ಟ್ ಬರುತ್ತೆ. ಬೆಲ್ಲದ ಜೊತೆ ಕುದ್ದರೆ ಸ್ವಲ್ಪ ಮುಚ್ಚಳವನ್ನು ಮುಚ್ಚಿ ಹಾಗೆ ಬೆಲ್ಲ ಹಾಗೂ ಈ ಬೇಳೆಯನ್ನು ಚೆನ್ನಾಗಿ ಕುದಿಯಲು ಬಿಟ್ಟು ನೋಡಿ. ಈ ಥರದಲ್ಲಿ ಚೆನ್ನಾಗಿ ಮಸಿಯಬೇಕು. ಬೆಲ್ಲ ಹಾಕಿದ ಮೇಲೆ ಕೂಡ ಚೆನ್ನಾಗಿ ಮಸಿಯಿರಿ, ಅಂದರೆ ನೈಸಾಗಿ ಹೆಸರುಕಾಳು ಪಾಯಸ. ಇದರಲ್ಲಿ ಬೆಲ್ಲ ಮಿಕ್ಸ್ ಆಗಿರೋದ್ರಿಂದ ತುಂಬ ಹೆಲ್ತಿಯಾದ ರೆಸಿಪಿ ಫ್ರೆಂಡ್ಸ್. ಇದು ತೂಕ ಇಳಿಸೋಕ್ಕೆ ಈಸಿಯಾಗಿರುತ್ತೆ, ಜೀರ್ಣಕ್ರಿಯೆಗೂ ಒಳ್ಳೆಯದು, ಕೆಟ್ಟ ಕೊಲೆಸ್ಟ್ರಾಲನ್ನು ಕೂಡ ಕಮ್ಮಿ ಮಾಡುತ್ತೆ ಹೆಸರುಕಾಳು. ಹಾಗೆ ಆರೋಗ್ಯಕರವಾಗಿರುತ್ತೆ. ವಿಟಮಿನ್ ಕೂಡ ಆ್ಯಂಟಿ ಆಕ್ಸಿಜನ್ ಕೂಡ ಇರುತ್ತೆ. ಇದು ತುಂಬ ಮಧುಮೇಹಕ್ಕೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಈ ಥರದಲ್ಲಿ ಮಾಡ್ಕೊಳ್ಳಿ. ಗೋಡಂಬಿ, ದ್ರಾಕ್ಷಿ, ನಿಮ್ಗೆ ಯಾವ್ದು ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಈ ಪಾಯಸಕ್ಕೆ ಹಾಕಿಕೊಳ್ಳಿ. ಹೆಸರುಕಾಳು ಪಾಯಸಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮಗೆ ಎಷ್ಟು ಹಾಲು ಬೇಕೋ ಅಷ್ಟು ಹಾಕ್ಕೋಬೇಕಂದ್ರೆ ನೀವು ಗ್ಯಾಸು ಹಚ್ಚಿದಾಗ ಹಾಕ್ಕೋಬೇಡಿ, ಆನ್ ಮಾಡಿದಾಗ ಹಾಕ್ಕೋಬೇಡಿ. ಗ್ಯಾಸ್ ಆಫ್ ಮಾಡಿದ ಮೇಲೆ ಕುದಿಯೋದು ಕಮ್ಮಿ ಆದಮೇಲೆ ಹಾಲನ್ನು ಹಾಕಿ, ನಿಮ್ಗೆ ಎಷ್ಟು ಬೇಕೋ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಹಾಗೆ ಕೂಡ ತಿನ್ಬೋದು. ನೀವು ಹಾಲು ಮಿಕ್ಸ್ ಮಾಡದೆ ಹಾಗೆ ಕೂಡ ತಿನ್ನಿ, ತುಂಬ ಸೂಪರಾಗಿರುತ್ತೆ. ನಿಮಗೆ ಹಾಲು ಬೇಡ ಅನಿಸಿದರೆ ಹಾಲು ಹಾಕ್ಕೊಳಕ್ಕೆ ಹೋಗ್ಬೇಡಿ. ಈ ಹೆಸರುಕಾಳು ಪಾಯಸಗೆ ಹಾಗೆ ತಿನ್ನಿ. ನಿಮಗೆ ಹಾಲು ಬೇಕಂದರೆ ಹಾಲು ಹಾಕಿ ಮಿಕ್ಸ್ ಮಾಡಿ ಇಟ್ಟುಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಕೊಬ್ಬರಿ ಹಾಕ್ಕೊಂಡು ರುಬ್ಬಿ ಕೂಡ ಹಾಕಿ ಚೆನ್ನಾಗಿರುತ್ತೆ. ತುಂಬ ಸೂಪರಾದ ಈಸಿಯಾದ ಹೆಸರುಕಾಳು ಪಾಯಸ ಫ್ರೆಂಡ್ಸ್. ನೀವು ಕೂಡ ಈ ಥರದಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.